ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ನೀವು ನನ್ನ ಜೊತೆ ಇಂಗ್ಲಿಷ್ ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತೀರಾ. ವಿಡಿಯೋವನ್ನು ಶುರು ಮಾಡೋ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಪೊಲ್ಯೂಷನ್ ಕ್ಯಾನ್ ಬಿ ಡಿಫೈನ್ಡ್ as the contamination of the environment. The harmful materials which pollute the environment are called pollutants. Major forms of pollution include air pollution, water pollution, noise pollution, soil contamination. Vehicle exhaust fumes is the leading source of air pollution. Factories and industrial plants also cause air pollution. Industries dump their waste materials into water bodies, which cause water pollution. Water and air pollution pose serious threat to human lives. Common sources of noise pollution are traffic noise and construction sites. Noise pollution impacts millions of people on a daily basis. Soil contamination is largely caused by industrial waste and garbage disposal. Soil pollution causes a series of pollutions because soil affects the water we drink, the food we eat, the air we breathe. ಈಗ ಒಂದೊಂದೇ ವಾಕ್ಯದ್ದು ಅರ್ಥ ನೋಡ್ತಾ ಹೋಗೋಣ. ಪೊಲ್ಯೂಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಕಂಟ್ಯಾಮಿನೇಷನ್ ಆಫ್ ದಿ ಎನ್ವೈರನ್ಮೆಂಟ್. ಪೊಲ್ಯೂಷನ್ ಅಂದರೆ ಏನು? ಮಾಲಿನ್ಯ ಅನ್ನುವ ಅರ್ಥ. ಮಾಲಿನ್ಯವನ್ನು ಹೇಗೆ ಡಿಫೈನ್ ಮಾಡಬಹುದು, ಹೇಗೆ ಹೇಳ್ಬೋದು ಅಥವಾ ಹೇಗೆ ವ್ಯಾಖ್ಯಾನಿಸಬಹುದು? ಡಿಫೈನ್ ಮಾಡೋದು ಅಂದರೆ ಹೇಳೋದು ಅಥವಾ ವ್ಯಾಖ್ಯಾನಿಸು ಅನ್ನುವ ಅರ್ಥ. ಮಾಲಿನ್ಯವನ್ನು ಹೇಳಬಹುದು ಹೇಗೆ? ಆಸ್ ದ ಕಂಟ್ಯಾಮಿನೇಷನ್. ಕಂಟ್ಯಾಮಿನೇಷನ್ ಅಂದರೆ ಏನು? ಕಲುಷಿತಗೊಳಿಸೋದು. ಮಾಲಿನ್ಯ ಅಂದರೆ ಕಲುಷಿತಗೊಳಿಸೋದು. ಯಾವುದನ್ನು ಕಲುಷಿತಗೊಳಿಸೋದು? ಆಫ್ ದಿ ಎನ್ವೈರನ್ಮೆಂಟ್. ಎನ್ವೈರನ್ಮೆಂಟ್ ಅಂದರೆ ಪರಿಸರ ಅನ್ನುವ ಅರ್ಥ. ಹಾಗಾಗಿ ಪರಿಸರವನ್ನು ಕಲುಷಿತಗೊಳಿಸುವುದನ್ನು ಮಾಲಿನ್ಯ ಎಂದು ಹೇಳಬಹುದು ಅನ್ನೋದು ಈ ವಾಕ್ಯದ ಅರ್ಥ. The harmful materials which pollute the environment are called pollutants. The harmful materials. Harmful ಅಂದ್ರೆ ಏನು? ಹಾನಿಕಾರಕ ಅನ್ನುವ ಅರ್ಥ. ಮೆಟೀರಿಯಲ್ಸ್ ಅಂದ್ರೆ ಏನು? ವಸ್ತುಗಳು. ಹಾರ್ಮ್ಫುಲ್ ಮೆಟೀರಿಯಲ್ಸ್ ಅಂದರೆ ಹಾನಿಕಾರಕ ವಸ್ತುಗಳು. ವಿಚ್ ಪೊಲ್ಯೂಟ್. ಪೊಲ್ಯೂಟ್ ಮಾಡುವಂಥದ್ದು. ಪೊಲ್ಯೂಟ್ ಮಾಡೋದಂದ್ರೆ ಏನು? ಮಲಿನಗೊಳಿಸೋದು. ಪೊಲ್ಯೂಷನ್ ಅಂದರೆ ಮಾಲಿನ್ಯ. ಪೊಲ್ಯೂಟ್ ಮಾಡೋದು ಅಂದರೆ ಏನು? ಮಲಿನಗೊಳಿಸೋದು. ಹಾನಿಕಾರಕ ವಸ್ತುಗಳು ವಿಚ್ ಪೊಲ್ಯೂಟ್. ಮಲಿನಗೊಳಿಸುವಂತಹ ಹಾನಿಕಾರಕ ವಸ್ತುಗಳು. ಯಾವುದನ್ನು ಮಲಿನಗೊಳಿಸುವಂಥದ್ದು? ದಿ ಎನ್ವೈರನ್ಮೆಂಟ್. ಪರಿಸರವನ್ನು ಮಲಿನಗೊಳಿಸುವಂತಹ ಹಾನಿಕಾರಕ ವಸ್ತುಗಳನ್ನು ಏನಂತ ಹೇಳಲಾಗುತ್ತೆ? ಆರ್ ಕಾಲ್ಡ್. ಅವರನ್ನು ಏನೊಂದು ಹೆಸರಿನಿಂದ ಹೇಳ್ತೇವೆ ನಾವು. ಏನು ಅಂತ? ಪೊಲ್ಯೂಟನ್ಸ್. ಪೊಲ್ಯೂಟನ್ಸ್ ಅಂದರೆ ಮಾಲಿನ್ಯಕಾರಕ. ಪರಿಸರವನ್ನು ಕಲುಷಿತಗೊಳಿಸುವ ಹಾನಿಕಾರಕ ವಸ್ತುಗಳನ್ನು ಮಾಲಿನ್ಯಕಾರಕ ಎಂದು ಕರೆಯಲಾಗುತ್ತದೆ. ಮೇಜರ್ ಫಾರ್ಮ್ಸ್ ಆಫ್ ಪೊಲ್ಯೂಷನ್ ಇನ್ಕ್ಲೂಡ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸಾಯಿಲ್ ಕಂಟ್ಯಾಮಿನೇಷನ್. ಮೇಜರ್ ಫಾರ್ಮ್ಸ್. ಮೇಜರ್ ಅಂದ್ರೇನು? ಪ್ರಮುಖ. ಫಾರ್ಮ್ಸ್ ಅಂದ್ರೇನು? ರೂಪಗಳು. ಆಫ್ ಪೊಲ್ಯೂಷನ್. ಪೊಲ್ಯೂಷನ್ನಿನ ಬೇರೆ ಬೇರೆ ರೀತಿಯ ರೂಪಗಳಿವೆ. ಅಲ್ಲಿ ಒಂದೇ ರೀತಿಯ ಪೊಲ್ಯೂಷನ್ ಅಲ್ಲ, ಬೇರೆ ಬೇರೆ ರೀತಿಯ ಪೊಲ್ಯೂಷನ್ ಇದೆ, ಮಾಲಿನ್ಯಗಳಿವೆ. ಮೇಜರ್ ಪ್ರಮುಖ ಮಾಲಿನ್ಯಗಳು ಯಾವುದೆಲ್ಲ? ಇನ್ಕ್ಲೂಡ್. ಅದರಲ್ಲಿ ಯಾವುದ್ಯಾವುದಿದೆ? ಒಳಗೊಳ್ಳು, ಸೇರಿಕೊಳ್ಳು ಅನ್ನುವ ಅರ್ಥ. ಅದರಲ್ಲಿ ಯಾವುದಿದೆ? ಏರ್ ಪೊಲ್ಯೂಷನ್ ಇದೆ, ಅಂದರೆ ವಾಯು ಮಾಲಿನ್ಯ.
ವಾಟರ್ ಪೊಲ್ಯೂಷನ್ ಅಂದರೆ ಜಲ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯ, ಇನ್ನೊಂದಿದೆ ಸಾಯಿಲ್ ಕಂಟ್ಯಾಮಿನೇಷನ್ ಅಂದರೆ ಮಣ್ಣಿನ ಮಾಲಿನ್ಯ. ಇದೆಲ್ಲ ಪ್ರಮುಖ ಯಾವುದು ಮಾಲಿನ್ಯಗಳು. ಮಾಲಿನ್ಯದ ಪ್ರಮುಖ ರೂಪಗಳಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಸೇರಿವೆ. Vehicle exhaust fumes is the leading source of air pollution. Factories and industrial plants also cause pollution. Vehicle exhaust fumes ಅಂದರೆ ವಾಹನಗಳಿಂದ ಹೊರಬರುವ ಹೊಗೆ, ಅದನ್ನು ವೆಹಿಕಲ್ ಎಕ್ಸಾಸ್ಟ್ ಫ್ಯೂಮ್ಸ್ ಅಂತ ಹೇಳ್ತೇವೆ. ಎಕ್ಸಾಸ್ಟ್ ಒಳಗಡೆ ಫ್ಯೂಯಲ್ ಏನಿದೆ, ಇಂಧನ ನಾವೇನು ಹಾಕ್ತೀವಿ ಅದು ಉರಿದ್ಬಿಟ್ಟು ಹೊರಬರುವಂತಹ ಹೊಗೆ, ಎಕ್ಸಾಸ್ಟ್ ಫ್ಯೂಮ್ಸ್. ಅದೇನಾಗಿದೆ, ಅದು ಲೀಡಿಂಗ್ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್. ಲೀಡಿಂಗ್ ಅಂದರೆ ಏನು, ಪ್ರಮುಖ. ಸೋರ್ಸ್ ಅಂದರೆ ಮೂಲ, ಅದು ಪ್ರಮುಖ ಮೂಲ. ವಾಹನಗಳಿಂದ ಹೊರಬರುವಂತಹ ಹೊಗೆ ಏನಿದೆ ಅದು ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯದಕ್ಕೆ ಮೂಲ ಕಾರಣ ಆಗಿರುತ್ತೆ, ಅಥವಾ ಇಂಪಾರ್ಟೆಂಟ್ ಕಾರಣ, ಲೀಡಿಂಗ್ ಕಾರಣ, ಪ್ರಮುಖ ಕಾರಣ ಅದು. ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ ಅಂದರೆ ಕೈಗಾರಿಕಾ ಸ್ಥಾವರಗಳು. ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ ಆಲ್ಸೋ ಕಾಸ್ ಪೊಲ್ಯೂಷನ್. ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ ಏನಿದೆ, ಕೈಗಾರಿಕಾ ಸ್ಥಾವರಗಳೇನಿದೆ, ಅವು ಕೂಡ ಪೊಲ್ಯೂಷನ್ ಅನ್ನು, ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಕಾಸ್ ಪೊಲ್ಯೂಷನ್ ಅಂದರೆ ಮಾಲಿನ್ಯವನ್ನು ಉಂಟು ಮಾಡೋದು. ವಾಹನಗಳಿಂದ ಹೊರಬರುವ ಹೊಗೆಯು ವಾಯು ಮಾಲಿನ್ಯದ ಪ್ರಮುಖ ಮೂಲವಾಗಿದೆ. ಕಾರ್ಖಾನೆಗಳು ಮತ್ತು ಕೈಗಾರಿಕಾ ಸ್ಥಾವರಗಳು ಕೂಡ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತವೆ. Industries dump their waste materials into water bodies, which cause water pollution. Water and air pollution pose serious threat to human lives. Industries ಅಂದರೆ ನಾವು ಆವಾಗಲೇ ನೋಡಿದ ಹಾಗೆ ಕೈಗಾರಿಕೆಗಳು. ಕೈಗಾರಿಕೆಗಳು ಏನು ಮಾಡುತ್ತೆ, ದೇ ಡಂಪ್ ಅಂದರೆ ಸುರಿಯುತ್ತವೆ, ತಗೊಂಡೋಗಿ ಹಾಕ್ತಾರೆ. ಏನನ್ನ, ದೇರ್ ವೇಸ್ಟ್ ಮೆಟೀರಿಯಲ್ಸ್. ವೇಸ್ಟ್ ಮೆಟೀರಿಯಲ್ಸ್ ಅಂದ್ರೆ ಏನು, ತ್ಯಾಜ್ಯ ವಸ್ತುಗಳು. ಅದನ್ನು ಎಲ್ಲಿಗೆ ಹಾಕ್ತಾರೆ, ಇಂಟು ವಾಟರ್ ಬಾಡೀಸ್. ವಾಟರ್ ಬಾಡೀಸ್ ಅಂದರೆ ಜಲಮೂಲಗಳು. ಅಲ್ಲಿ ತಗೊಂಡೋಗಿ ಅದನ್ನು ಡಂಪ್ ಮಾಡ್ತಾರೆ. ಡಂಪ್ ಮಾಡೋದು ಅಂದರೆ ಸುರಿಯೋದು, ಹಾಕ್ತಾರೆ, ರಾಶಿ ಹಾಕ್ತಾರೆ. ವಿಚ್ ಕಾಸ್ ವಾಟರ್ ಪೊಲ್ಯೂಷನ್. ಜಲಮೂಲಗಳಿಗೆ ಅವುಗಳನ್ನೆಲ್ಲ ತಗೊಂಡೋಗಿ ಸುರಿತಾರೆ, ಆದ ಕಾರಣ ಅದೇನಾಗುತ್ತೆ, ಜಲ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ವಾಟರ್ ಆ್ಯಂಡ್ ಏರ್ ಪೊಲ್ಯೂಷನ್ ಪೋಸ್ ಸೀರಿಯಸ್ ಥ್ರೆಟ್ ಟು ಹ್ಯೂಮನ್ ಲೈಫ್ಸ್. ವಾಟರ್ ಮತ್ತು ಏರ್ ಪೊಲ್ಯೂಷನ್ ಅಂದರೆ ಜಲ ಮತ್ತು ವಾಯು ಮಾಲಿನ್ಯ. ಪೋಸ್ ಥ್ರೆಟ್ ಅಂದ್ರೇನು, ಅಪಾಯವನ್ನು ಉಂಟು ಮಾಡುವುದು. ಸೀರಿಯಸ್ ಥ್ರೆಟ್. ಸೀರಿಯಸ್ ಅಂದ್ರೇನು, ಗಂಭೀರವಾದ ಅಪಾಯವನ್ನು ಉಂಟು ಮಾಡುತ್ತೆ. ಯಾರಿಗೆ, ಟು ಹ್ಯೂಮನ್ ಲೈಫ್ಸ್, ಮನುಷ್ಯನ ಜೀವನಕ್ಕೆ. ಕೈಗಾರಿಕೆಗಳು ತಮ್ಮ ತ್ಯಾಜ್ಯ ವಸ್ತುಗಳನ್ನು ಜಲಮೂಲಗಳಿಗೆ ಸುರಿಯುತ್ತವೆ. ಇವು ಜಲಮಾಲಿನ್ಯಕ್ಕೆ ಕಾರಣವಾಗಿದೆ. ಜಲ ಮತ್ತು ವಾಯು ಮಾಲಿನ್ಯ ಮನುಷ್ಯನ ಜೀವನಕ್ಕೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ. ಕಾಮನ್ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಆರ್ ಟ್ರಾಫಿಕ್ ನಾಯ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸೈಟ್ಸ್. ನಾಯ್ಸ್ ಪೊಲ್ಯೂಷನ್ ಇಂಪ್ಯಾಕ್ಟ್ಸ್ millions of people on a daily basis. ಕಾಮನ್ ಸೋರ್ಸ್ ಅಂದರೆ ಸಾಮಾನ್ಯ ಮೂಲ ಅಂತ ಹೇಳ್ಬೋದು. ಸೋರ್ಸ್ ಅಂದರೆ ಮೂಲ. ಸಾಮಾನ್ಯ ಮೂಲ ಯಾವುದರದ್ದು, ನಾಯ್ಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯದ್ದು ಸಾಮಾನ್ಯ ಮೂಲ ಯಾವುದು, ಟ್ರಾಫಿಕ್ ನಾಯ್ಸ್ ಮತ್ತು ಕನ್ಸ್ಟ್ರಕ್ಷನ್ ಸೈಟ್ಸ್. ಟ್ರಾಫಿಕ್ ನಾಯ್ಸ್ ಅಂದ್ರೆ ಏನು, ಟ್ರಾಫಿಕ್ನಲ್ಲಿ ಗಾಡಿಗಳು ಶಬ್ದವನ್ನು ಮಾಡ್ತವಲ್ಲ ಅದು ಟ್ರಾಫಿಕ್ ನಾಯ್ಸ್, ಟ್ರಾಫಿಕ್ಕಿನ ಶಬ್ದ. ಮತ್ತು ಕನ್ಸ್ಟ್ರಕ್ಷನ್ ಸೈಟ್ಸ್ ಅಂದರೆ ಏನು, ಕಟ್ಟಡ ನಿರ್ಮಾಣವಾಗುವಂತಹ ಸ್ಥಳಗಳು. ಇವೆರಡು ಏನು, ಸಾಮಾನ್ಯ ಮೂಲ, ಶಬ್ದ ಮಾಲಿನ್ಯದ್ದು ಸಾಮಾನ್ಯ ಮೂಲಗಳು. ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ, ಇಂಪ್ಯಾಕ್ಟ್ಸ್ ಪರಿಣಾಮವನ್ನು ಬೀರುತ್ತದೆ. ಯಾರ ಮೇಲೆ ಪರಿಣಾಮವನ್ನು ಬೀರುತ್ತದೆ, ಮಿಲಿಯನ್ಸ್ ಆಫ್ ಪೀಪಲ್, ಲಕ್ಷಾಂತರ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆನ್ ಎ ಡೈಲಿ ಬೇಸಿಸ್ ಅಂದರೆ ಪ್ರತಿದಿನ, ದಿನನಿತ್ಯ ಲಕ್ಷಾಂತರ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾವುದು, ಶಬ್ದ ಮಾಲಿನ್ಯ. ಟ್ರಾಫಿಕ್ ಶಬ್ದ ಮತ್ತು ಕಟ್ಟಡ ನಿರ್ಮಾಣ ಸ್ಥಳಗಳು ಶಬ್ದ ಮಾಲಿನ್ಯದ ಸಾಮಾನ್ಯ ಮೂಲಗಳು. ಶಬ್ದ ಮಾಲಿನ್ಯ ಪ್ರತಿದಿನ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ.
Soil contamination is largely caused by industrial waste and garbage disposal. Soil contamination ಅಂದರೆ ಮಣ್ಣನ್ನು ಕಲುಷಿತ ಮಾಡೋದು ಅಥವಾ ಮಣ್ಣಿನ ಮಾಲಿನ್ಯ. is largely ಅಂದರೆ ಹೆಚ್ಚಾಗಿ caused by ಯಾವುದರಿಂದ ಉಂಟಾಗುತ್ತೆ? ಇಂಡಸ್ಟ್ರಿಯಲ್ ವೇಸ್ಟ್ ಅಂದರೆ ಕೈಗಾರಿಕೆಗಳಿಂದ ಹೊರಬರುವಂತಹ ತ್ಯಾಜ್ಯ ವಸ್ತುಗಳು, ಮತ್ತು ಗಾರ್ಬೇಜ್ ಡಿಸ್ಪೋಸಲ್ ಅಂದರೆ ಕಸವನ್ನು ರಾಶಿ ಹಾಕೋದು. ಒಂದು ಕಡೆ ತಗೊಂಡೋಗಿ ಹಾಕ್ತಾರೆ ಕಸವನ್ನೆಲ್ಲ ಅಲ್ವಾ. ಆ ರಾಶಿ ಹಾಕೋದ್ರಿಂದ ಮತ್ತು ಕೈಗಾರಿಕೆಗಳಿಂದ ಡಂಪ್ ಮಾಡುವಂತಹ ತ್ಯಾಜ್ಯ ವಸ್ತುಗಳೇನಿದೆ ಅದರಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ. ಮಣ್ಣಿನ ಮಾಲಿನ್ಯವು ಹೆಚ್ಚಾಗಿ ಕೈಗಾರಿಕಾ ತ್ಯಾಜ್ಯ ಮತ್ತು ಕಸ ರಾಶಿ ಹಾಕುವುದರಿಂದ ಉಂಟಾಗುತ್ತದೆ. Soil pollution causes a series of pollutions because soil affects the water we drink, the food we eat, the air we breathe. Soil pollution causes ಉಂಟು ಮಾಡುತ್ತೆ. ಏನನ್ನು ಉಂಟು ಮಾಡುತ್ತೆ? ಎ ಸೀರೀಸ್ ಆಫ್ ಪೊಲ್ಯೂಷನ್ಸ್. ಸೀರೀಸ್ ಅಂದ್ರೇನು? ಸರಣಿ ಪೊಲ್ಯೂಷನ್ನ ಸರಣಿಯನ್ನೇ ಉಂಟು ಮಾಡುತ್ತೆ. ಅದು ಮಾಲಿನ್ಯದ ಸರಣಿಯನ್ನು ಉಂಟು ಮಾಡುತ್ತೆ. ಯಾವುದು? ಮಣ್ಣಿನ ಮಾಲಿನ್ಯ. ಬಿಕಾಸ್ ಯಾಕೆಂದರೆ ಸಾಯಿಲ್ ಅಫೆಕ್ಟ್ಸ್ ದ ವಾಟರ್ ವಿ ಡ್ರಿಂಕ್. ಅಫೆಕ್ಟ್ಸ್ ಅದು ಪರಿಣಾಮ ಬೀರುತ್ತೆ. ಮಣ್ಣು, ಸಾಯಿಲ್ ಅಂದರೆ ಮಣ್ಣು ಪರಿಣಾಮವನ್ನು ಬೀರುತ್ತೆ. ಯಾವುದ್ರ ಮೇಲೆ? ದ ವಾಟರ್ ವಿ ಡ್ರಿಂಕ್, ನಾವು ಕುಡಿಯುವಂತಹ ನೀರಿನ ಮೇಲೆ. ದ ಫುಡ್ ವಿ ಈಟ್, ನಾವು ತಿನ್ನುವಂತಹ ಆಹಾರದ ಮೇಲೆ. ದಿ ಏರ್ ವಿ ಬ್ರೀತ್, ನಾವು ಉಸಿರಾಡುವಂತಹ ಗಾಳಿಯ ಮೇಲೆ ಮಣ್ಣಿನ ಪರಿಣಾಮ ಇದೆ. ಹಾಗಾಗಿ ಮಣ್ಣು ಕಲುಷಿತಗೊಂಡ್ರೆ ಅದು ಏನು ಮಾಡುತ್ತೆ? ಅದು ಮಾಲಿನ್ಯದ ಸರಣಿಯನ್ನೇ ಉಂಟು ಮಾಡುತ್ತೆ. ಮಣ್ಣಿನ ಮಾಲಿನ್ಯಗಳ ಸರಣಿಯನ್ನು ಉಂಟು ಮಾಡುತ್ತದೆ. ಯಾಕೆಂದರೆ ಮಣ್ಣು ನಾವು ಕುಡಿಯುವ ನೀರು, ತಿನ್ನುವ ಆಹಾರ, ಉಸಿರಾಡುವ ಗಾಳಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದಿಷ್ಟು ನಾವು ಈ ಪ್ಯಾರಾಗ್ರಾಫಲ್ಲಿ ಕಲಿತಾ ಇರುವಂಥದ್ದು. ಈಗ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ವಾಟ್ ಈಸ್ ದ ಪ್ಯಾರಾಗ್ರಾಫ್ ಅಬೌಟ್? ಈ ಪ್ಯಾರಾಗ್ರಾಫ್ ಯಾವುದರ ಬಗ್ಗೆ? ಇದು ಪೊಲ್ಯೂಷನಿನ ಬಗ್ಗೆ, ಮಾಲಿನ್ಯದ ಬಗ್ಗೆ. ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಪೊಲ್ಯೂಷನ್. ಡ್ಯಾಶ್ ಪೊಲ್ಯೂಷನ್ ಕಾಸಸ್ ಅ ಸೀರೀಸ್ ಆಫ್ ಪೊಲ್ಯೂಷನ್ಸ್. ಯಾವ ಪೊಲ್ಯೂಷನ್ನಿನ ಸರಣಿಯನ್ನು ಉಂಟು ಮಾಡುತ್ತೆ? ನಾವು ಇವಾಗಷ್ಟೇ ಕಲ್ತ್ವಿ. ಸಾಯಿಲ್ ಪೊಲ್ಯೂಷನ್ ಅಥವಾ ಸಾಯಿಲ್ ಕಂಟ್ಯಾಮಿನೇಷನ್, ಮಣ್ಣಿನ ಮಾಲಿನ್ಯ. ಅದು ಮಾಲಿನ್ಯಗಳ ಸರಣಿಯನ್ನು ಉಂಟು ಮಾಡುತ್ತೆ. ದ ಹಾರ್ಮ್ಫುಲ್ ಮೆಟೀರಿಯಲ್ಸ್ ವಿಚ್ ಪೊಲ್ಯೂಟ್ ದಿ ಎನ್ವೈರನ್ಮೆಂಟ್ ಆರ್ ಕಾಲ್ಡ್ ಡ್ಯಾಶ್. ಪರಿಸರಕ್ಕೆ ಹಾನಿಗೊಳಿಸುವಂತಹ ವಸ್ತುಗಳನ್ನು ನಾವೇನು ಹೇಳ್ತೀವಿ? ಪೊಲ್ಯೂಟನ್ಸ್ ಅಂತ ಹೇಳ್ತೀವಿ. ಪೊಲ್ಯೂಟನ್ಸ್ ಅಂದರೆ ಮಾಲಿನ್ಯಕಾರಕ. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.